ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಕೊನೆಗೂ ನಮ್ಮ ಇಂಡಿಯಾದಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತಿರುವಂತೆ ಜಿಯೋದವರು ಜಿಯೋ ಕಾಯಿನ್ ಅಂತ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ನಮ್ಮ ಒಂದು ಇಂಡಿಯಾದಲ್ಲಿ ಈ ಜಿಯೋ ಕಾಯಿನ್ ಅನ್ನೋದು ಪಾಲಿಗಾನ್ ಬ್ಲಾಕ್ ಚೈನ್ ಒಂದು ಕಂಪ್ನಿ ಜೊತೆ ಈ ಜಿಯೋದವರು ಇಬ್ಬರು ಕೂಡಿ ಪಾರ್ಟ್ನರ್ಶಿಪ್ ಆಗಿ ಅಂದರೆ ಮೆಂಬರ್ ಪಾರ್ಟ್ನರ್ಶಿಪ್ ಆಗಿ ಅಂದರೆ ಒಂದು ಇದನ್ನ ರಿಲೀಸ್ ಮಾಡಿದ್ದಾರೆ. ಜಿಯೋ ಕಾಯಿನ್ ಅಂತ ಬಂದ್ಬಿಟ್ಟು ಇದನ್ನು ರಿಲೀಸ್ ಮಾಡಿದ್ದಾರೆ. ಇದರಿಂದ ನಮ್ಮ ಪ್ರತಿಯೊಬ್ಬರು ಕೂಡ ನಮ್ಮ ಯೂಸರ್ಸ್ ಏನಿದ್ದಾರೆ ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಕೂಡ ಒಂದು ಡೌಟು, ಈ ಜಿಯೋ ಕಾಯಿನ್ ಅಂದರೆ ಯಾವ ರೀತಿ ನಿಮ್ಗೆಲ್ಲರೂ ಕೂಡ ಅನಿಸಿದ ಮಟ್ಟಿಗೆ ನಿಮ್ಗೆಲ್ಲರೂ ಅಂದರು ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರ್ತಾರೆ. ಏನಪ್ಪ ಈ ಬೆಟ್ ಕಾಯಿನು ಅಂತ ನೀವು ಕೇಳಿರ್ತಾನೆ ಅಂದರೆ ಕ್ರಿಪ್ಟೋ ಕರೆನ್ಸಿ, ಈ ಬೆಟ್ ಕಾಯಿನ್ ಅಂತ ನೀವೆಲ್ಲ ಪ್ರತಿಯೊಬ್ಬರು ಕೂಡ ಕೇಳಿರ್ತೀರ. ಇದರಿಂದ ಎಲ್ಲರೂ ಕೂಡ ಏನು ಅಂತಾರೆ, ಈ ಜಿಯೋ ಕಾಯಿನ್ ಅಂದರೆ ಇದು ಕೂಡ ಒಂದು ಕ್ರಿಪ್ಟೋ ಕರೆನ್ಸಿ. ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಲವಾರು ಕರೆನ್ಸಿಗಳಿದೆ. ಇದು ಕರೆನ್ಸಿ ಮಾತ್ರ ನಮಗೆ ನೋಡೋಕ್ಕೆ ಸಿಗುತ್ತೆ, ಅದ್ರ ಬಟ್ ಕೈಯಲ್ಲಿ ಸಿಗಲ್ಲ. ಇದು ಯಾವ ರೀತಿ ಅಂದರೆ ಒಂದು ಕರೆನ್ಸಿಗೆ ಇಷ್ಟು ಅಂತ ಅಮೌಂಟ್ ಚಾರ್ಜಸ್ ಮಾಡ್ತಾರೆ. ಅಂದರೆ ವರ್ಚುವಲ್ ಕರೆನ್ಸಿ ಅಂತ ಬರುತ್ತೆ. ಅಂದರೆ ವರ್ಚುವಲ್ ಕರೆನ್ಸಿ ಅಂದರೆ ಇದು ಏನಂದರೆ ನಾವು ನೋಡ್ಬೋದು ಅದಕ್ಕೆ ಆದಂಥ ಕೆಲವೊಂದಷ್ಟು ಬೆಲೆ ಇರುತ್ತೆ. ಅದೇ ನಾವು ಈಗ ಯೂಸ್ ಮಾಡುವಂಥ ನಮ್ಮ ಇಂಡಿಯಾದಲ್ಲಿ ನಾವು ಯೂಸ್ ಮಾಡ್ತಾ ಈ ಒಂದು ಕರೆನ್ಸಿ ನಾವು ಈಗ ಅಮೌಂಟ್ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಫಿಸಿಕಲ್ ಕರೆನ್ಸಿ ಅಂತ ಬಂದ್ಬಿಟ್ಟು. ಫಿಸಿಕಲ್ ಕರೆನ್ಸಿ ಅಂದರೆ ಏನಂದರೆ ಈಗ ನಾವು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋ ಕೈಯಲ್ಲಿ ಅಮೌಂಟ್ ಇದು. ಹಾಗಿದ್ರೆ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ಲು, ಈ ಜಿಯೋ ಕರೆನ್ಸಿ ಅಂದರೆ ಈ ಜಿಯೋ ಕಾಯಿನ್ಸ್ ಏನಿದೆಲ್ಲ ಈ ಕಾಯಿನ್ಸು ಫ್ರೀಯಾಗಿ ಸಿಗುತ್ತೆ. ಮೇನ್ ಇಂಪಾರ್ಟೆಂಟ್ ನಿಮಗೆ ಈ ಕಾಯಿನ್ಸ್ ಫ್ರೀಯಾಗಿ ಸಿಗುತ್ತೆ. ಇದನ್ನ ಎಲ್ಲಿಂದ ಪಡ್ಕೊಳ್ಳೋದು ಮತ್ತು ಅದ್ರ ಜೊತೆಗೆ ಈ ಜಿಯೋ ಕಾಯಿನ್ಸ್ ಅಂದರೆ ಏನು, ಇದರಿಂದ ನಮಗೆಲ್ಲ ಏನಪ್ಪ ಬೆನಿಫಿಟ್ಸ್ ಇದೆ, ಇದರಿಂದ ನಮಗೆಲ್ಲ ಏನೆಲ್ಲ ಯೂಸ್ ಆಗುತ್ತೆ, ಈ ಜಿಯೋ ಕಾಯಿನ್ ಅಂದರೆ ಮತ್ತು ಇದೊಂದು ಕ್ರಿಪ್ಟೋ ಕರೆನ್ಸಿ ಆಗುತ್ತಾ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಟಿಪ್ಸ್ ಯಾರು ರಸ್ತು ನೋಡ್ತಾರೆ ಪ್ಲೀಸ್ ಕ್ಯಾಲ್ಸನ್ ವಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಐಕಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋ ನೋಡ್ತಾ ಇದ್ದಾರೆ ನನ್ನ ಕಂಟೆಂಟ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಯಾಕೆ ನೋಡ್ತಾ ಇದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡೈತೆ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲನೇ ಬಂದ್ಬಿಟ್ಟು ಈ ಜಿಯೋ ಕಾಯಿನ್ ಅನ್ನೋದು ಮುಖೇಶ್ ಅಂಬಾನಿ ಅವರು ನಮ್ಮ ಇಂಡಿಯಾದಲ್ಲಿ ಈಗ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಜಿಯೋ ಕರೆನ್ಸಿ ಅನ್ನೋದು ಮೇನ್ ಇಂಪಾರ್ಟೆಂಟ್. ನಿಮಗೆಲ್ಲರೂ ಕೂಡ ಈ ಜಿಯೋ ಕಾಯಿನ್ ಅನ್ನೋದು ಬಂದ್ಬಿಟ್ಟು ನಿಮಗೆಲ್ಲರೂ ಕೂಡ ಅನಿಸಿರುತ್ತೆ ಈ ಜಿಯೋ ಅನ್ನೋದು ಇದು ಕೂಡ ಒಂದು ಬಿಟ್ ಕಾಯಿನ್ ಆಗುತ್ತೆ. ಬಿಟ್ ಕಾಯಿನ್ ಅಂತ ನೀವೆಲ್ಲ ನೋಡಿರ್ತಾರೆ, ಕ್ರಿಪ್ಟೋ ಕರೆನ್ಸಿ ಆಗಿರುತ್ತೆ, ಇದು ಕ್ರಿಪ್ಟೋ ಕರೆನ್ಸಿ ಆಗುತ್ತೆ ಅಂತ ನಿಮಗೆಲ್ಲರೂ ಕೂಡ ಮೈಂಡಲ್ಲಿ ಅನಿಸಿರುತ್ತೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಜಿಯೋ ಕಾಯಿನ್ ಅಂದರೆ ಏನಂತ ನಾನು ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡಿದ್ದಾರೆ, ಹಿಂದಿ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಹಲವಾರು ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡಿದ್ದಾರೆ. ಎಲ್ಲ ನಾನು ಕೂಡ ನೋಡಿದ್ದೀನಿ, ಎಲ್ಲ ನೋಡಿ ಇವಾಗ ವೀಡಿಯೋ ಮಾಡ್ತೀನಿ. ಮೇನ್ ಇಂಪಾರ್ಟೆಂಟ್ ಎಲ್ಲರೂ ಒಂದು ಅಂದರೆ ತಪ್ಪಾದ ಇನ್ಫಾರ್ಮೇಷನ್ ಕೊಡ್ತಾರೆ. ಏನಪ್ಪ ಈ ಜಿಯೋ ಕಾಯಿನ್ ಅನ್ನೋದು ಇದೊಂದು ಕ್ರಿಪ್ಟೋ ಕರೆನ್ಸಿ. ಈ ಜಿಯೋ ಕಾಯಿನ್ ಅನ್ನೋದು ಈ ಕ್ರಿಪ್ಟೋ ಕರೆನ್ಸಿ ಅಂತ ತುಂಬ ಜನ ಹೇಳ್ತಿದ್ದಾರೆ. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಈ ಜಿಯೋ ಕಾಯಿನ್ ಅನ್ನೋದು ಇದು ಯಾವುದೇ ರೀತಿ ಕ್ರಿಪ್ಟೋ ಕರೆನ್ಸಿ ಅಲ್ಲ. ಇದೇನಪ್ಪ ರಿವೈಡ್ ಪಾಯಿಂಟ್ಸ್ ಅಂತ ಬಂದ್ಬಿಟ್ಟು. ಅಂದರೆ ರಿವೈಡ್ ಪಾಯಿಂಟ್ಸ್ ಅಂದರೆ ಯಾವ ರೀತಿ ಅನ್ಬೇಕಾರೆ ಜಿಯೋದವರು ಪಾಯಿಂಟ್ಸ್ ಕೊಡ್ತಾರೆ. ಅಂದರೆ ಕಾಯಿನ್ಸ್ ಮೂಲಕ ನಮಗೆ ಪಾಯಿಂಟ್ಸ್ ಅಂದರೆ ಈ ಜಿಯೋ ರಿವೈಡ್ ಅಂದರೆ ಪಾಯಿಂಟ್ಸ್ ಬರ್ತಲ್ಲ ಆ ರೀತಿ ಈ ಜಿಯೋ ಕಾಯಿನ್ಸ್ ಅಂತ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಗೆ ಏನಪ್ಪ ಬೆನಿಫಿಟ್ಸ್ ಅಂದರೆ ತುಂಬ ಸಿಂಪಲ್ಲು. ಆ್ಯಕ್ಚುಲಿ ಬಂದ್ಬಿಟ್ಟು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ ಇನ್ವೆಸ್ಟ್ ಮಾಡೋರಿಗೆಲ್ಲ ನಿಮ್ಗೆ ಗೊತ್ತಾಗಿರುತ್ತೆ ಈ ಕ್ರಿಪ್ಟೋ ಕರೆನ್ಸಿ ಮೇಲೆ ಇನ್ವೆಸ್ಟ್ ಮಾಡಿ ಆ ರೀತಿ ಹೋಗುತ್ತೆ. ಅದರಲ್ಲಿ ಒಳ್ಳೆ ಒಂದು ಕರೆನ್ಸಿ ಇದೆ, ಬೆಲೆ ಬರುತ್ತೆ, ಅದರ ಮೇಲೆ ಇನ್ವೆಸ್ಟ್ ಮಾಡಿ ಜಾಸ್ತಿ ದುಡ್ಡು ಬರುತ್ತೆ. ನಾನು ನಿಮ್ಗೆ ಹೇಳ್ಬೇಕಾರೆ ಈ ಜಿಯೋ ಕಾಯಿನ್ ಅನ್ನೋದು ಯಾವ ರೀತಿ ಅಂದರೆ ಇದೊಂದು ರಿವೈಡ್ ಅಂದರೆ ಕೆಲವೊಂದಷ್ಟು ಪಾಯಿಂಟ್ಸ್ ಬರುತ್ತೆ. ಇದು ಯಾವುದೇ ರೀತಿ ಕ್ರಿಪ್ಟೋ ಕರೆನ್ಸಿ ಅಲ್ಲ. ತುಂಬ ಜನ ತಪ್ಪಾದ ಇನ್ಫಾರ್ಮೇಷನ್ ಕೊಡ್ತಾರೆ, ಇದು ಕ್ರಿಪ್ಟೋ ಕರೆನ್ಸಿ ಅಂತ. ಅದು ಏನೋ ಕ್ರಿಪ್ಟೋ ಕರೆನ್ಸಿ ಅಲ್ಲ, ಇದು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಈ ಜಿಯೋ ಕಾಯಿನ್ಸ್ ಅನ್ನೋದು ಪ್ರತಿಯೊಬ್ಬರು ಕೂಡ ಫ್ರೀಯಾಗಿ ಸಿಗುತ್ತೆ. ಇದನ್ನ ಯಾವ ರೀತಿ ಪಡ್ಕೊಳ್ಳೋದು ತುಂಬ ಸಿಂಪಲ್. ಅವ್ರದ್ದೇ ಒಂದು ಅಪ್ಲಿಕೇಶನ್ ಏನಪ್ಪ ಅಂದರೆ ಜಿಯೋ ಸೈಪರ್ ಅಂತ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರ್ ಸಿಗುತ್ತೆ. ಎಕ್ಸಾಂಪಲ್ ಅಂದ್ಬಿಟ್ಟು ನಮಗೆ ಮೇಲ್ಗಡೆ ಸ್ಕ್ರೀನ್ಶಾಟ್ ಆಗ್ತಿದ್ದೀನಿ ಜಸ್ಟ್ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. iOS ಅಲ್ಲಿ ಕೂಡ ಇದೆ, ಆಂಡ್ರಾಯ್ಡಲ್ಲಿ ಕೂಡ ಇದೆ. ಏನು ತುಂಬ ಸಿಂಪಲ್, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಅದರಲ್ಲಿ ಲಾಗಿನ್ ಆಗೋಗುತ್ತೆ. ಲಾಗಿನ್ ಆದ ತಕ್ಷಣ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಪ್ರೊಫೈಲ್ ಅಂದರೆ ನಿಮ್ಮ ನಂಬರ್ ಹಾಕಿ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಕೇಳುತ್ತೆ. ಏನಲ್ಲ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಲಾಗಿನ್ ಆದ ತಕ್ಷಣ ನಿಮಗೆ ಅಲ್ಲಿ ಕೆಳಗಡೆ ತೋರಿಸುತ್ತೆ ನೋಡಿ ಸ್ವೈಪ್ ಮೂಲಕ ಏನಂದ್ರೆ ಜಿಯೋ ಕರೆನ್ಸಿ ಅಂತ ಬಂದ್ಬಿಟ್ಟು. ಅಂದರೆ ಜಿಯೋ ಕರೆನ್ಸಿ ಅಂದರೆ ಜಿಯೋ ಕಾಯಿನ್ಸ್ ಅಂತ ಅಂದರೆ ಜಿಯೋ ಕಾಯಿನ್ಸ್ ಅಂತ ತೋರಿಸುತ್ತೆ ನಿಮಗೆ. ಜಿಯೋ ಕಾಯಿನ್ಸ್ ಅಂದರೆ ಜಿಯೋ ಪಾಯಿಂಟ್ಸ್ ಮೂಲಕ ನಿಮಗೆ ತೋರಿಸುತ್ತೆ ಅಲ್ಲಿ ಜಿಯೋ ಕಾಯಿನ್ಸ್ ಅಂತ ಬಂದ್ಬಿಟ್ಟು. ಅದನ್ನ ಯಾವ ರೀತಿ ಅರ್ನ್ ಮಾಡೋದು ತುಂಬ ಸಿಂಪಲ್. ನಾನು ನಿಮಗೆ ಹೇಳ್ಬೇಕಾರೆ ಏನೂ ಇಲ್ಲ, ಅವ್ರು ಕ್ಲಿಯರಾಗಿ ಮಾಡ್ತಿದ್ದಾರೆ. ಅಂದರೆ ಜಿಯೋ ಸ್ಪೇರ್ ಅಂದರೆ ಅದರಲ್ಲಿ ನೀವೇನು ಮಾಡಬೇಕು, ಟೈಮ್ ಸ್ಪೆಂಡ್ಸ್ ಅಂದರೆ ಯಾವ ರೀತಿ ಹೇಳ್ಬೇಕಾರೆ ತುಂಬ ಎಕ್ಸಾಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ಜಿಯೋ ಕಾಯಿನ್ಸ್ ಅಂದರೆ ಯಾವ ರೀತಿ ಅಂದರೆ ನೀವು ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ನಾವು ಯಾವುದಾದ್ರೂ ನಮಗೆ ಡೌಟು ಏನಾದರೂ ಬಂದರೆ ನಾವೇನು ಮಾಡ್ತೀವಿ, ಗೂಗಲಲ್ಲಿ ಸರ್ಚ್ ಮಾಡ್ತೀವಿ, ಕ್ರೋಮಲ್ಲಿ ಹೋಗಿ ಸರ್ಚ್ ಮಾಡ್ತೀವಿ. ಆ ರೀತಿ ಅವ್ರು ಏನಂತ ಹೇಳ್ತಿದ್ದಾರೆ ಜಿಯೋದವರು, ನಿಮಗೆ ಏನು ಬೇಕಾದ ಇನ್ಫಾರ್ಮೇಷನು ಈ ಒಂದು ಅಪ್ಲಿಕೇಶನ್ ಅಂದರೆ ಇದರಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಜಿಯೋ ಕಾಯಿನ್ಸ್ ಅಂತ ಸಿಗುತ್ತೆ. ನಿಮಗೆ ಜಿಯೋ ಕಾಯಿನ್ಸ್ ಬರುತ್ತೆ, ನಿಮಗೆ ಅಮೌಂಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಫ್ರೀಯಾಗಿ ಸಿಗುತ್ತೆ, ಪ್ರತಿಯೊಬ್ಬರು ಕೂಡ ಸಿಗುತ್ತೆ. ಎಷ್ಟು ಸಿಗುತ್ತೆ ಅಂದರೆ ನೀವು ಅದರಲ್ಲಿ ಹೆಚ್ಚು ಕಾಲ ಟೈಮ್ ಅದರಲ್ಲಿ ಸ್ಪೆಂಡ್ ಮಾಡ್ತೀರಾ ಅಷ್ಟು ನಿಮಗೆ
ಜಿಯೋ ಕಾಯಿನ್ಸ್ ಅಂತ ಸಿಗುತ್ತೆ ಅಂತ ಹೇಳಿದ್ದಾರೆ ಜಿಯೋದವರು. ಕ್ಲಿಯರಾಗಿ ಆ್ಯಡ್ಸ್ ಮೂಲಕ ಮಾಡ್ತಾರೆ, ಅದರ ಮೇನ್ ತೋರಿಸ್ತಾ ಇದ್ದಾರೆ. ಯೂಸ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಆದ್ರೆ ಬಟ್ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತಿದ್ದೀನಿ, ಇದು ಯಾವ ರೀತಿ ಅಂದರೆ ಇದೊಂದು ರಿವೈಟ್ಸ್ ಮೂಲಕ ಅಂತ ಹೇಳಿದ್ದೀನಿ. ರಿವೈಟ್ಸ್ ಯಾವ ರೀತಿ ಅಂದರೆ ಇದರಿಂದ ನಮಗೆ ಏನಪ್ಪ ಬೆನಿಫಿಟ್ಸ್ ಅಂದರೆ ನಾನು ನಿಮಗೆ ಮೇನ್ ಹೇಳ್ಬಿಡ್ತೀನಿ. ಈ ಜಿಯೋ ಈ ಕಾಯಿನ್ಸ್ ಮೂಲಕ ನಮ್ಗೆ ಏನಪ್ಪ ಬೆನಿಫಿಟ್ಸ್ ಅಂದರೆ ಏನು ತುಂಬ ಸಿಂಪಲು. ಇದರಿಂದ ಕೂಡ ಬೆನಿಫಿಟ್ಸ್ ಇದೆ. ಏನಪ್ಪ ಬೆನಿಫಿಟ್ಸ್ ಅಂದರೆ ನಾವು ಏನಾದರೂ ಜಿಯೋ ಸ್ಟೋರಿಗೆ ಹೋದಾಗ ಮತ್ತು ಅದ್ರ ಜೊತೆ ಜಿಯೋ ಡಿಜಿಟಲು ಏನಾದರೂ ಒಂದು ಕರೆನ್ಸಿ ಆಗಿರ್ಬೋದು, ಏನಾದರೂ ಒಂದು ಪ್ರಾಡಕ್ಟ್ ಜಿಯೋ ವತಿಯಿಂದ ತಗೋತಾ ಇದ್ರೆ, ಯಾವುದೊಂದು ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಏನೋ ಒಂದು ತಗೋತಾ ಇದ್ರೆ ಏನಾಗುತ್ತೆ, ಈ ಜಿಯೋ ಕಾಯಿನ್ಸ್ ಏನಿಲ್ಲ, ಈ ಕಾಯಿನ್ಸ್ ನಾವು ರಿಡೀಮ್ ಮಾಡಿದರೆ, ನಮಗೆ ಕ್ಲೀಮ್ ಮಾಡಿದರೆ ನಮಗೆ ಏನಾಗುತ್ತೆ, ಸ್ವಲ್ಪ ಅಮೌಂಟ್ ಅನ್ನೋದು ಕಡಿಮೆ ಆಗುತ್ತೆ. ಕಡಿಮೆ ಅಂದರೆ ಅದರಿಂದ ನಮಗೆ ಸ್ವಲ್ಪ ಅಮೌಂಟ್ ಉಳಿಯುತ್ತೆ. ಇಷ್ಟು ಪರ್ಸೆಂಟ್ ಅಂತ ನಾ ಹೇಳಲ್ಲ, ಅದ್ರ ಬಿಟ್ಟು ಉಳಿಯುತ್ತೆ. ಅದರಿಂದ ನಮಗೆ ಅಮೌಂಟ್ ಅನ್ನೋದು ಸ್ವಲ್ಪ ಸೇವ್ ಆಗುತ್ತೆ. ಅದಕ್ಕೋಸ್ಕರ ಈ ಜಿಯೋ ಕಾಯಿನ್ಸ್ ಅಂದರೆ ಯಾವ ರೀತಿ ರೀಡೀಮ್ ಅಂದರೆ, ಎಕ್ಸಾಂಪಲಾಗಿ ನಿಮ್ಗೆ ಹೇಳ್ಬೇಕಾದ್ರೆ ಕ್ಲಿಯರಾಗಿ ಅರ್ಥ ಆಗ್ಬೇಕಾರೆ ಅಂದರೆ ಫ್ಲಿಪ್ಕಾರ್ಟ್ನಲ್ಲಿ ಸೂಪರ್ ಪಾಯಿಂಟ್ಸ್ ಅಂತ ಬರುತ್ತೆ. ನಿಮಗೆ ಫ್ಲಿಪ್ಕಾರ್ಟ್ನಲ್ಲಿ ಸೂಪರ್ ಪಾಯಿಂಟ್ಸ್ ಅಂತ ಬರುತ್ತೆ. ಆ ಪಾಯಿಂಟ್ಸ್ ಮೂಲಕ ನೀವೇನು ಮಾಡ್ತಾರೆ, ಕೆಲವೊಂದಷ್ಟು ಪ್ರಾಡಕ್ಟ್ ನಿಮಗೆ ಅಮೌಂಟ್ ಕಡಿಮೆ ಆಗುತ್ತೆ, ರಿಚಾರ್ಜ್ ಮಾಡ್ತಾರೆ. ಅದೇ ರೀತಿ ಕೂಡ ಇದು ಕೂಡ ನಿಮಗೆ ಏನಾಗುತ್ತೆ, ಈ ಜಿಯೋ ಕಾಯಿನ್ಸ್ ಮೂಲಕ ನಿಮಗೆ ಅಮೌಂಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಇದು ಫ್ರೀಯಾಗಿ ಸಿಗುತ್ತೆ, ಎಲ್ಲರಿಗೂ ಕೂಡ ಫ್ರೀಯಾಗಿ ಸಿಗುತ್ತೆ. ಆದ್ರೆ ಬಟ್ ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತೀನಿ, ಯಾರೋ ತುಂಬ ಜನ ವೀಡಿಯೋ ಮಾಡ್ತಾ ಇದ್ದಾರೆ, ಅವರೆಲ್ಲ ನಂಬಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾರು ಕೂಡ ಇದು ಕ್ರಿಪ್ಟೋ ಕರೆನ್ಸಿ ಅದು ಇದು ಏನೂ ಅಲ್ಲ. ಇದು ಜಿಯೋ ಕಾಯಿನ್ಸ್ ಅನ್ನೋದು ರಿವೈಟ್ಸ್ ಮೂಲಕ ನಿಮಗೆ ಬರುತ್ತೆ. ಕೆಲವೊಂದಷ್ಟು ಪಾಯಿಂಟ್ಸ್ ಮೂಲಕ ಸಿಗುತ್ತೆ, ಕೆಲವೊಂದಷ್ಟು ನಿಮಗೆ ದುಡ್ಡು ಸಿಗುತ್ತೆ. ಅಂದರೆ ಯಾವುದೊಂದು ಪ್ರಾಡಕ್ಟ್ ತೆಗೆದೋದ್ರೆ ನಿಮಗೆ ಇದನ್ನ ನೀವು ಕ್ಲೀಮ್ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಅಮೌಂಟ್ ಅನ್ನೋದು ಕಡಿಮೆ ಆಗುತ್ತೆ. ಈ ರೀತಿ ನೋಡಿ, ಪ್ರತಿಯೊಬ್ಬರು ಕೂಡ ನಿಮ್ಮ ಹತ್ರ ಟೈಮ್ ಇದ್ದರೆ ಮಾಡಿ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಫ್ರೀಯಾಗಿ ಸಿಗುತ್ತೆ. ನನಗೆ ಆಸೆ ಬೇಕು ಏನಾದ್ರು ಪ್ರತಿಯೊಬ್ಬರು ಕೂಡ ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ. ನಮ್ಮ ಇಂಡಿಯಾದಲ್ಲಿ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಫ್ರೀಯಾಗಿ ಸಿಗ್ತದೆ. ಮಾಡಿ ಯಾವ ರೀತಿ ಅಂದರೆ ಫ್ರೀಯಾಗಿ ಅಂದರೆ ನಿಮ್ಗೆ ಅನಿಸಿರ್ಬೋದು, ಯಾವುದಂದ್ರೆ ಯಾಮ್ಸ್ಟಾರ್ ಕಾಂಬೆಟ್ ಅಂತ ಇತ್ತು, ಸಡನ್ ಮಾತ್ರ ವೈರಲ್ ಆಯಿತು. ತುಂಬ ಜನ 1 ತಿಂಗಳು 2 ತಿಂಗಳು 3 ತಿಂಗಳಿಂದ ಟಪ್ 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 ಕ್ಲಿಕ್ ಮಾಡೋರು. ಲಾಸ್ಟ್ಗೆ ಬಂತು ಅದು ಏರ್ ಡ್ರಾಪ್ ಎಷ್ಟು ಬಂತು, ಎಷ್ಟು 2 ತಿಂಗಳಿಂದ ಕಲೆಕ್ಟ್ ಮಾಡಿದವರು ಕೂಡ ದುಡ್ಡು ಅವ್ರಿಗೆ ಎಷ್ಟಾಯಿತು, ಮ್ಯಾಕ್ಸಿಮಮ್ 300 400 ರೂಪಾಯಿ ಅಮೌಂಟ್ ಆಯಿತು. ಅದಕ್ಕೋಸ್ಕರ ಜಾಸ್ತಿ ಮಾಡೋಕೋಬೇಡಿ. ಯಾವ ರೀತಿ ಇರುತ್ತೆ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಇಡಿ, ನೋಡೋಣ ಇದು ಮುಂದೆ ಏನಾಗುತ್ತೆ. ಇದರಿಂದ ಪಾಯಿಂಟ್ಸ್ ರಿವೈಟ್ಸ್ ಮೂಲಕ ನಿಮ್ಮ ಪಾಯಿಂಟ್ಸ್ ಸಿಗುತ್ತೆ. ಇದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಜಾಸ್ತಿ ಈ ಒಂದು ವಿಡಿಯೋ ಲೆಂತ್ ಮಾಡೋದು ಬೇಡ, ಎಳೆಯೋದು ಬೇಡ. ನಾನು ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಏನು ಹೇಳೋದು ತುಂಬ ಸಿಂಪಲ್, ಜಿಯೋ ಕಾಯಿನ್ ಅಂದರೆ ಏನಂತ ನಾನು ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೇ ರೀತಿ ಮತ್ತೊಮ್ಮೆ ಯಾವುದೇ ರೀತಿ ಕ್ರಿಪ್ಟೋ ಕರೆನ್ಸಿ ಅಲ್ಲ ಅಂತ ಇವತ್ತು ನಾನು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಎಲ್ಲ ಕೂಡ ಜೀವನದಲ್ಲಿ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.